ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಂತೂ ಒಳ್ಳೆ ನಿದ್ದೆ ಮಾಡಿಬಿಟ್ಟಿದ್ದೀವಿ. ನಾನು ನಮ್ಮ ತಂಗಿ ಅಂತೂ ಮುಖ ಎಲ್ಲ ಊದ್ಕೊಂಡ್ಬಿಟ್ಟೈತೆ. ಆ ಮಧ್ಯ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದ. ಸೊ ಎಲ್ಲ ಆಚೆ ಹೋಗಿ ತಿನ್ಕೊಂಬರೋಣ ಅಂದ. ಅಲ್ಲೇ ನಮ್ಮ ಮನೆ ಹತ್ರನೇ ಚಾಟ್ ಸ್ಟ್ರೀಟ್ ಇದೆ, ಅಲ್ಲೇ ಹೋಗ್ತಾ ಇದ್ದೀವಿ. ಮೊಟ್ಟೆ ಇಡಿ ಮೊಟ್ಟೆ ಮಾಮೋಸ್ ಅಂತದು. ಮಾಮೂಸ್ ನೀವು ತಿನ್ರಪ್ಪ, ನಂಗೆ ಪಾನಿಪುರಿ ಸಾಕು. ಏನ್ ತಿಂತೀರಾ? ನಿಮ್ಮ ಅಪ್ಪ ಕೊಡ್ತಾನೆ. ನೀವ್ ಹೇಳಿ. ಪಾನಿಪುರಿನ ಹೇಳ್ತೀನಿ ನಾನು. ಏನು ಹೇಳ್ದೆ? ಪಾನಿಪುರಿ ಚೆನ್ನಾಗಿದೆ. ಬೇಡ, ತಿನ್ನು ನೀನು. ಮಿಕ್ಸರ್ ಚೆನ್ನಾಗಿದೆ. ಬೇಲ್ಪುರಿ ಬೇಡ ಬೇಡ ಬೇಡ. ಒಂದು ಬೇಲ್ಪುರಿ, ಒಂದು ಪಾನಿಪುರಿ, ಒಂದು ಮಸಾಲ. ಏಯ್ ಅಷ್ಟೆಲ್ಲ ತಿನ್ನಕ್ಕಾಗಲ್ಲ ನಂಗೆ. ಪಾನಿಪುರಿ. ನೀನು ದಹಿಪುರಿನಾ? ನೀನೇನು ಹೇಳ್ದೆ? ಬೇಲ್ಪುರಿ ತಿಂದಿಲ್ಲ, ಹೊಟ್ಟೆ ಹಚ್ತೇವೆ. ತಿನ್ಬಿಟ್ರೆ ಆಮೇಲೆ ಮಾತಾಡ್ಬೋದಲ್ವಾ, ಅದಕ್ಕೆ ನಾನು. ಹೊಟ್ಟೆ ಹಸಿತೈತಾ? ಚೈತ್ರ ನೀನು ಮಧ್ಯಾಹ್ನ ಊಟ ಮಾಡಿಲ್ಲ? ಮಾಡಿದೆ ಬಟ್ ಪಾನಿಪುರಿ ತಿನ್ಬೇಕಲ್ವ, ಟೈಮ್ ಅಲ್ವಾ ಅಂತ ತಿನ್ನೋಣ ಅಂತ ಅಷ್ಟೇ. ತಗೋ, ಹೇಳಿದ ತಕ್ಷಣ ಕೊಟ್ರು. ದಹಿ ಪುರಿ ಇದು. ಯಾಕೆ ಕೊಡ್ಕೊಂಡು ನೋಡು ನಿಜವಾಗ್ಲೂ ಏನ್ ತುಪ್ಪ? ನಿನ್ಗೆ ಅದು ಖಾಲಿ ಆಗ್ಬೇಕು ಅಂತ ಏಮರ್ಸ್ತಾ ಇದ್ಯಾ? ಚೆನ್ನಾಗಿಲ್ವಾ? ಇಲ್ಲ ಚೆನ್ನಾಗಿದೆ. ಬೇಡಣ್ಣ ಒಂದ್ಸತಿ ತಿನ್ನೋಡಿ, ಚೆನ್ನಾಗಿದೆ. ದಪ್ಪ ದಪ್ಪ ಅಂತೀಯ? ಅಯ್ಯೋ ಏನಿಲ್ಲ ಬಿಡು, ತಿನ್ನು. ನೀನೇನಕ್ಕೆ ಅಂದೆ ದಪ್ಪ ಅಂತ? ನಾನು ಅಂದಿದ್ದು ದಪ್ಪ ಅನ್ನುತ್ತೆ. ತಿನ್ನು ಅಂತ. ದಪ್ಪ ಏನಿಲ್ಲ ಬಿಡಮ್ಮ, ನಿಜವಾಗೂ. ಅದು ಖಾಲಿ ಆಗ್ಬೇಕು ಒಟ್ಟು. ಅವನೊಂದು ಕೇಳಿ ನೀವು ದಪ್ಪನೇ ಇಲ್ಲ. ಸ್ಪೂನಲ್ಲಿ ಬೇಡ ಸಾಕು. ಬಾಬು ಏನದು? ಪಾನಿನಾ? ಕನ್ನಡದಲ್ಲಿ ಹೇಳು. ನೀರು. ನೀರಲ್ಲ ಅದು. ನೀನು ಹೇಳಿದ ಕನ್ನಡದಲ್ಲಿ ಹೇಳು. ಕನ್ನಡದಲ್ಲಿ ಏನಂತಾರೆ? ಕನ್ನಡದಲ್ಲಿ ಪಾನಿ ಅನ್ನೋದು ಹಿಂದಿಯಲ್ಲಿ ನೀರು. ನೀನ್ ಕುಡಿತಾರದು ಕರೆಕ್ಟಾಗಿ ಹೇಳೇನು? ಪಾನಿಪುರಿದು ನೀರು. ಅಲ್ಲ, ಅದು ಹೆಂಗ್ ಪಾನಿ ಅಂತೀರಾ? ಮಸಾಲೆ ಎಲ್ಲ ಹಾಕಿರೋದು ಅಂತಾರೆ. ನಾನು ಅದಕ್ಕೆ ಅದೇ ಜನ ತಪ್ಪು. ಅಲ್ಲ, ಹಿಂದಿಯಲ್ಲಿ ಅದು ಪಾನಿ, ಕನ್ನಡದಲ್ಲಿ ಹೇಳು. ಕನ್ನಡದಲ್ಲಿ ನೀರು. ದೋಸೆ ತಿಂತೀಯಾ? ಮಶ್ರೂಮ್ ದೋಸೆ, ಪನ್ನೀರ್ ದೋಸೆ. ನೀರು ದೋಸೆ. ನೀರ್ ದೋಸೆ. ನೀರ್ ದೋಸೆ ಅಲ್ಲ ಇದು. ಅವನನ್ನು ಕೇಳಿ. ನೀರು ದೋಸೆ ಇಲ್ವಣ್ಣ? ನೀರು ದೋಸೆ ಇಲ್ಲ. ಇದು ನೋಡಿ, ಪನ್ನೀರ್ ದೋಸೆ, ಮಶ್ರೂಮ್ ದೋಸೆ. ಪನ್ನೀರ್ ಏನ್ ಬೇಕು ಹೇಳಿ. ಪನ್ನೀರ್ ಪನ್ನೀರ್ ದೋಸೆ ಒಂದು ಕೊಡಿ. ಪನ್ನೀರ್. ಹಾಂ, ಒಂದು ಪನ್ನೀರ್. ಪನ್ನೀರ್ ಮಸಾಲ ದೋಸೆ ಇಲ್ಲ, ಪನ್ನೀರಲ್ಲಿ ಹಾಕ್ತೀನಿ. 99 ವೆರೈಟಿ ದೋಸೆ. ಬಾಬು ಗಾತ್ರ ಇಲ್ಲ, ಆ ಥರ ಏನಿಲ್ಲ. ನಾನು ನೋಡ್ತಾ ಇದ್ದೀನಿ, ನೀನು ಹಾಕ್ತಾ ಇದ್ದಾರೆ. ಇವಾಗ ಹಾಕ್ಬಿಟ್ರು ಪನ್ನೀರು. ಪನ್ನೀರ್ ಅದು ಚೀಸ್ ಅಂತ. ಇಲ್ಲ, ಪನ್ನೀರ್. ಪನ್ನೀರ್ ಮಾ ಚೀಸ್ ದೋಸೆನೇ ಇರುತ್ತೆ. ಬೇಕಾ? ಎಲ್ಲ 99 ವೆರೈಟಿ ದೋಸೆ ಇಲ್ಲಿ ಇರೋದು. ಚೀಸು ಇರುತ್ತೆ. ಇಲ್ಲಿ ನೋಡಿ, ಎಲ್ಲ ಸಂಜಯ್ ನಗರ್ ಚಾಟ್ ಸ್ಟ್ರೀಟ್ ಅಲ್ಲಿ 99 ವೆರೈಟಿ ದೋಸೆ. ಬಟ್ ಸೂಪರ್ ಇರುತ್ತೆ. ಎಲ್ಲ ಬನ್ನಿ, ಟೇಸ್ಟ್ ನೋಡಿ. ಒಲೆಯಲ್ಲಿ ಮಾಡ್ತಾರೆ, ಅದೇ ಸ್ಪೆಷಾಲಿಟಿ ಅಲ್ಲ ಅದು. ಇಜ್ಲು ಫಸ್ಟಿಂದಲೂ ಒಲೆಲೆ ಮಾಡೋದು. ಗ್ಯಾಸ್ ಎಲ್ಲ 18 ವರ್ಷದಿಂದಲೂ ಒಲೆಲೆ ಮಾಡ್ತಾರೆ. ಹೌದಾ? ಅಂದ್ರೆ ಇವಾಗ ಸಿಲಿಂಡರ್ ಪ್ರಾಬ್ಲಮ್ಗೆ ಇದೆ ಬೆಸ್ಟ್. ಸಿಲಿಂಡರ್ ಸಿಕ್ಕಿದಾಗಾರು ನಾವು ಗ್ಯಾಸ್ ಎಲ್ಲ ಮಾಡೋದು, ಒಲೆಲೆ ಮಾಡೋದು. ಅದರಿಂದ ಇದು ಚೆನ್ನಾಗಿದೆ. ನಿಜವೆಲ್ಲ ಜಾಸ್ತಿ ರೇಟ್ ಎಲ್ಲ ಜಾಸ್ತಿ. ಗ್ಯಾಸ್ 30 ರೂಪಾಯಿ 40 ರೂಪಾಯಿ. ಗ್ಯಾಸ್ ಇದು ಮಾಡೋದ್ರಿಂದ
ಬಟ್ ಬೇಯುತ್ತಲ್ಲ ಅದು ಕೊಡ್ಬೇಕು. ಬೇಯಿಸಿ ಎಲ್ಲ ಏನು ನಾವು ಇಡ್ಲಿ ದೋಸೆ ಪೂರಿ ಎಲ್ಲ ಇದ್ರ ಒಲೆಯಲ್ಲೇ ಮಾಡ್ತಾ ಇರೋದು. ಪೂರಿ ಎಲ್ಲ ಮಾಡ್ತೀರಾ ಇದ್ರಲ್ಲೇ? ಇಲ್ಲ ಇಡ್ಲಿ ಗಡಿ ಬೇರೆ ಹಾಕ್ತೀವಿ. ಅದು ಬೇರೆ ಇದು. ಈ ಇದ್ರಲ್ಲೇ ಎಲ್ಲ ಬೇಯಿಸ್ತೀವಿ. ಹೌದು. ಬಜ್ಜಿ ಬೋಂಡ ವಡೆ ಎಲ್ಲ ಬೇಯಿಸ್ತೀವಿ. ಸೂಪರ್ ಐತೆ ಅಂಕಲ್, ಸೂಪರ್ ಮಾಡಿದ್ದೀರಾ, ಚೆನ್ನಾಗಿದೆ ಅಂಕಲ್ ಅಡುಗೆ ಇಲ್ಲ. ಅಂಕಲ್. ಅಯ್ಯಪ್ಪ ಸೈಡಿಗೆ ಬರೋದು ನಾನು ಬರಲ್ಲ ಅಂಕಲ್ ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿದೆ. ಪಾಪ ಅವ್ರು ಊಟನೇ ಮಾಡಿರಲ್ಲ. ವಿಜಯನಗರಲ್ಲಿ ದೋಸೆ 99 ದೋಸೆ ಅದು ವೆರೈಟೀಸ್ ಚೆನ್ನಾಗಿದೆ ಅಲ್ವಾ? ಪನ್ನೀರ್ ದೋಸೆ ಪನ್ನೀರ್ ದೋಸೆ, ಸಕ್ಕತ್ತಾಗಿತ್ತು. ಪಾನಿಪುರಿ ಪಾನಿಪುರಿ, ಪಾನಿಪುರಿ ಅಷ್ಟರಲ್ಲಿ ಅಷ್ಟೇನು ಚೆನ್ನಾಗಿರಲಿಲ್ಲ. ದೋಸೆ ಚೆನ್ನಾಗಿ. ದೋಸೆ ಚೆನ್ನಾಗಿತ್ತಾ? ದೋಸೆ ಓಕೆ ಓಕೆ. ಹೆವಿ ಲೋಡ್ ಆಯ್ತು, ಲೋಡ್ ಆಯಿತು. ನಡಿಯಕ್ಕೆ ಆಗ್ತಾ ಇಲ್ಲ. ಪಾಪ ಅದನ್ನು ಆಟೋನ ಕರೆಯೋಣ ಅಂದರೆ ತುಂಬ ಲೋಡ್ ಆಗಿಬಿಟ್ಟಿದೆ. ಹಣ್ಣಾಗಕ್ಕೆ ಟಿಕ್ಸ್ ಹೇಳಿ. ಕರೇಜರ್ಗೆ ಓಂಕಾಳು, ಸೋಂಬು, ಪಟ್ಟೆ, ಚಕ್ಕೆ, ಲವಂಗ ಇದೆಲ್ಲ ಮಾಮೂಲಿ ಊಟ ಐಟಮ್ಗಳ ಎಲ್ಲ ಲೆವೆಲ್ ಆಗಿ ಮೆಂತೆ ಎಲ್ಲ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ತಿನ್ನಿ. ಊಟ ಬಿಸಿಲೆಲ್ಲ ಹಾಕಿ ಕುಡಿದು ಇದು ಮಾಡಿಬಿಟ್ರೆ ಜೀರಿಗೆ, ಮಾಮೂಲಿ ಜೀರಿಗೆ, ಕರೇಜರ್ಗೆ, ಓಂಕಾಳು, ಸೋಂಬು ಇದೆಲ್ಲ ಮತ್ತೆ ನೀವ್ಯಾಕೆ ತಿಂದಿಲ್ಲ? ನೀವ್ಯಾಕೆ ಸಣ್ಣ ಆಗಿಲ್ಲ? ನಾನು ಅದೆಲ್ಲ ಇದು ಮಾಡಕ್ಕೆ ಹೋಗಿಲ್ಲ, ಇದು ಮಾಡ್ತಾ ಇಲ್ಲ. ಅದು ಆಕ್ಚುಲಿ ಅಂಕಲ್ ಆಯುರ್ವೇದಿಕ್ ಫುಲ್ ಎಷ್ಟೊಂದು ಔಷಧಿ ಸ್ವಲ್ಪ ಲೆಮನ್ನು ಮೇಯ್ನು ಹನಿ ಲೆಮನ್ನು ಮಿಕ್ಸ್ ಮಾಡ್ಬಿಟ್ಟು ಇಷ್ಟು ಐಟಮ್ ಕುಡಿದ್ರೆ ಸಣ್ಣಾಗಿಲ್ಲ ಅಂದ್ರೆ ಜೀರಿಗೆ ನೀರು ಕುಡಿದ್ರೆ ಚಾಲೆಂಜ್ 1000 ರೂಪಾಯಿ ನಿಮ್ದು. ನಾವು ಅಲ್ಲ ಜೀರಿಗೆ ನೀರು ಇದೆಲ್ಲ ಮಾಡಿದ್ರೆ ತುಂಬಾ ಬೇಗ ಎಫೆಕ್ಟ್ ಆಗುತ್ತೆ. ಅದು ಮಾಮೂಲಿ ಕರೆ ಜೀರಿಗೆನ ಮಾಮೂಲಿ ಕರೆ ಜೀರಿಗೆನ. ಇವಾಗ ಬೆಳಗ್ಗೆ ಹೊತ್ತು ನಾನು ಗಂಜಿ ಕುಡಿತೀನಿ, ನೈಟ್ ಗಂಜಿ ಕುಡಿದು ಮಧ್ಯಾಹ್ನ ಮಾತ್ರ ಒಂದು ಟೈಮ್ 6 ಗಂಟೆಗೆ ವೈಟ್ ರೈಸ್ ತಿನ್ನಬಾರ್ದು, ಇದು ತಿನ್ಬೇಕು. ನಂತರ ಅಕ್ಕಿದನ್ನು 90 ರೂಪೀಸ್ ಅಕ್ಕಿ ಗ್ರೌಂಡ್ ಡಾಕ್ಟ್ರ್ ರಾಜಮುಡಿ ಅದು ತಿನ್ಬೇಕು. ಇನ್ನು ಬ್ರೌನ್ ರೈಸ್ ತುಂಬ ಬರುತ್ತೆ. ರಾಜಮುಡಿ ಅಂತ ಕೇಳಿ ಅಲ್ಲಿ ಈಗ ಎಷ್ಟೊಬ್ಬ ಒಳಗಡೆ ಅಂಗಡಿ ಅಲ್ಲಿ ತಗೊಂಡು ಮಾಡ್ಕೋಬೇಕು. ಇನ್ನು ಸಿಕ್ಕಿದ್ದೆಲ್ಲ ತಿನ್ಬೇಕು. ಬೆಳಗ್ಗೆ ನೈಟ್ ಅವರು ಅಲರ್ಜಿಗೆ ಕಷ್ಟ ಇಕ್ಕವ್ರೆ ಅಲ್ಲ. ಅವತ್ತು ಅಶೋಕ ಕೊಟ್ಟಿದ್ದ ಬೇಡ ಅಶ ಧರ್ಮಸ್ಥಳ ಅಂತಾನೆ. ಅದಕ್ಕೆ ಒಂದ್ಸಲಿ ಅಡಿಕ್ಟ್ ಆಗ್ಬಿಟ್ರೆ ಅದನ್ನ ಕೇಳ್ತದೆ. ನಾನ್ ತಗೊಂಡಿದ್ದಲ್ಲ ಆಗಲ್ಲ ಅಂತ ತಲೆಗೆ ಒಳ್ಳೆ ಎಣ್ಣೆ ಯಾವುದು? ತಲೆ ಬೈಗಿರಣ್ಣದಲ್ಲಿ ಯಾವುದು ಬರಬಹುದು. ಓದಿ ಎಷ್ಟು ಕಾಯಿಲೆ ವಾಸನೆ 50 ಮೂಲಿಗೆ ನಾವಿದ ಟ್ರೀಟ್ಮೆಂಟ್ ಹೊರನಾಡು ಹೋಗ್ತಾರಲ್ಲ ಅಲ್ಲಿ ತಗೊಂಡ್ಬಂದು ಇಲ್ಲೆಲ್ಲ ಅಂಗಡಿಯಿಂದ ಬೆಂಗಳೂರಲ್ಲಿ ರಾಯ್ಸಿ ಒಳ್ಳೆ ಸಜೆಷನ್ ಕೊಡ್ತಾರೆ ಹೇಳಿ ಎಲ್ಲ. ಫೀಸ್ ಏನಿಲ್ಲ. ಇದು ಬಾದಾಮಿ ಎಣ್ಣೆ ಇಟ್ಕೊಂಡು ಇಸ್ಕೊಳ್ಳಿ, ತುಂಬ ಒಳ್ಳೇದು. ಕುಡಿಬೋದು. ಇಡೀ ನಿಮ್ಮ ಮಕ್ಕಳಿಗೆ ಕೊಡಿ. ಚೂರು ನೀವು ಕೊಡಮ್ಮ ನಿಮ್ಮ ಮಗಳಿಗೆ. ಹಾಲಲ್ಲಿ ಚೂರು ಬಾದಾಮಿ ಎಣ್ಣೆ ಹಾಕಿ ಕುಡಿದ್ಬಿಟ್ರೆ ಈ ತಲೆಯಿಂದ ಕಾಲನ ನಾಲ್ಕು ಹಂಗೆ ಹಾಕತ್ತೆ. ಇದು ಒರಿಜಿನಲ್ ಅನ್ಸುತ್ತಲ್ಲ ಅಂದ್ರದ್ದು ಅದು ಎಷ್ಟು ತುಂಬ ಕಾಸ್ಟ್ಲಿ. 300 ಕೆಳಗಡೆ ಆಯುರ್ವೇದಿಕ್ ಮಾಮೂಲಿ ಎಲ್ಲ ಕುಡಿಬಾರ್ದು. ಅಲ್ಲಿ ಅಂಗಡಿಯಲ್ಲಿ ಬಾರ್ಬರ್ ಅಂಗಡಿಯಲ್ಲಿ ಮಡಗಿರ್ತಾನೆ ಎಲ್ಲ ಕುಡಿದ್ಬಿಟ್ರೆ ಮೇಲೆ ಅಷ್ಟು ಹೇಳುತ್ತಲ್ಲ ಯಾವ್ದು ಟ್ರೈ ಮಾಡಿ ತೊಂದರೆ ಆಯ್ತಾ? ಸೈಡ್ ಎಫೆಕ್ಟ್ ಕುಂಬಳಕಾಯಿ ತರ ಆಗ್ಬಿಟ್ಟಿದೆ ಅಂತ. ಇಲ್ಲ ಚೂರು ಲೆವೆಲ್ ಆಗಿದೆ. ಅದಕ್ಕೆ ಚೈತ್ರ ಬೇರೆ ಹುಡುಗನ ದಪ್ಪ ಅನಿಸ್ತೀವಿ. ನಮ್ಮವ್ರಿಗೆ ಬೇರೆ ಹುಡುಗ ಕರೆಕ್ಟ್ ಆಗಿದ್ದಾನೆ ಅಂತ ನಮ್ಮನೆಲ್ಲ ಬೈತವ್ರೆ, ನೀವು ದಪ್ಪ ಆಗಿದ್ದೀರ ನೀವು. ಸುಮ್ಮನೆ ಇವನು ಹಂಗೆ ಅಂತಾರೆ, ದಪ್ಪ ಆಗಿದ್ದೀರಾ ಅಂತ. ಬಟ್ ಬೇರೆಯವ್ರು ನೋಡಿದ್ರೆ ನೀವು ಕರೆಕ್ಟ್ ಆಗಿದ್ದೀರಾ. ಎಷ್ಟು ಗಂಟೆಗೆ ಹೋಗ್ತಾ ಇರೋದು?
ನಾಳೆ ಇಲ್ಲ 9 ಗಂಟೆ ಅಂತ 9 ಬೆಳಗ್ಗೆ ನೈಟ್. ನೈಟ್ಗೆ ನೀನು ಇವಾಗಲೇ ಪ್ಯಾಕಿಂಗ್ ಮಾಡಬೇಕಾ? ಪ್ಯಾಕಿಂಗ್ ಮಾಡ್ಬೇಕಂದ್ರೆ ಐರನ್ ಮಾಡೋರು ಯಾರು, ಎತ್ತಿಕ್ಕೋರು ಯಾರು? ನೀನು ಎಂತಿ ಇಲ್ವಾ ಇನ್ನೇನು? ಅವ್ರಿಗೆಲ್ಲ ನಾವು ಕೆಲಸ ಇಲ್ಲ, ನನ್ನ ಕೆಲಸ. ಹಂಗೆ ಅಲ್ಲ ನಾಳೆ ಸೆಕೆಂಡ್ ಬಟನ್ ಫಸ್ಟ್ ಬಟನ್ ಮೂರನೇ ಬಟನ್ ಆನೆವಲ್ಲೇ ಇತ್ತು ಗೀಸರ್. ಚಿನ್ನಮ್ಮಿ ಕೆಲಸ. ಚಿನ್ನಮ್ಮಿಗೆ ಗೀಸರ್ ಆನ್ ಮಾಡಿಬಿಟ್ಟು ಬಿಟ್ಟಿದ್ದಾಳೆ ನೋಡ್ಸ್ರಾಜ್ ಬಾಬು. ಗೀಸರ್ನ ಆನ್ ಮಾಡಿ ಬಿಟ್ಟವಳು, ಅವಳು ಸ್ನಾನಕ್ಕೆ ಹೋಗಿದೆ ಅವಾಗಿಂದ ನೀರು ಬಿಸಿ. ಕರೆಂಟ್ ಬಿಲ್ 4,000. ಹಾಂ, ಒಂದು ತಿಂಗಳು 4,000. ಕರೆಂಟ್ ಬಿಲ್ ಬರೋದು 3,000 3,500 ಈ ತಿಂಗಳು ಬಂದೈತಲ್ಲ. 3,800. ಅಲ್ಲ ಚೈತ್ರ, ಇವ್ ನಾಳೆ ನೈಟ್ ಹೋಗೋದಕ್ಕೆ ಇವಾಗಲೇ ರೆಡಿ ಆಗ್ತಾವನೆ. ಟ್ರಿಪ್ಪು ನಾಳೆ ಹೋಗ್ತಾವನೆ ಟ್ರಿಪ್ಪು. ಚೈತ್ರ ಬೆಳಿಗ್ಗೆ ಕೆಲಸ ಹೋಗ್ತೀನಿ, ಸಾಯಂಕಾಲ ನಾನು ಏನ ಅಲ್ಲ ನಮ್ ಜೊತೆ ಬಾ ಅಂದ್ರೆ ಮಾತ್ರ ಇವ್ನಿಗೆ ಟೈಮೇ ಇರಲ್ಲ. ಇವಾಗ ಅದ್ ಹೆಂಗ್ ನೀನು ಟ್ರಿಪ್ ಹೋಗ್ತಾವನೆ ಕೇರಳ ತಾನೆ? ವಯನಾಡ್ ಅಲ್ಲಿ ನೀರಿಲ್ವಾ ಭಯ ಇಲ್ವಾ ಅಂತ ಕೇಳ್ತೈತೆ. ಅವ್ರು ಆಡ್ತಾರೆ. ಹೋಗಲ್ಲಮ್ಮ, ಅವ್ರು ಆಡ್ತಾರೆ. ಒಟ್ಟು ಕರೆದ್ರೆ ರಜಾ ಹಾಕಿ ಹೋಗ್ತೀಯ ತಾನೆ? ಅಂದ್ರೆ ಅದೇ ಹೇಳ್ತಿಲ್ವಾ, ಇವಾಗ ನಿನ್ಗೆ ನಮ್ ಜೊತೆ ಬರೋದಿಕ್ಕೇನು 28ನೇ ತಾರೀಕು ಹೇಳ್ತಿರೋದು. 10 ದಿನ ಮುಂಚೆ 15 ದಿನ ಮುಂಚೆ ನಾವು ಒಂದ್ ತಿಂಗಳು ನೀನು ಲಾಸ್ಟ್ ಟೈಮ್ ನಮ್ಗೆ ಹೇಳಿದ್ದು 1 ವಾರ ಮುಂಚೆ ಅಲ್ರಿ ಏನಿದ್ರು ನಾನು ರಜಾ ಹಾಕ್ತೀನಿ ಅಂದೆ. ನಿನ್ಗೆ ಇವಾಗ 2 ವಾರ ಹಿಂದೆ ಹೇಳ್ತಾ ಇದ್ದೀವಲ್ಲ. 2 ವಾರ ಇಲ್ಲ ಆಯ್ತು, ಇನ್ನ 2 ವಾರ ಇದೆ ನಾವು ಹೋಗೋದಿಕ್ಕೆ. ಇವಾಗ ಆಲ್ರೆಡಿ ರಜಾ ಕೊಟ್ಟಾಯ್ತು, ತಿರ್ಗಾ ರಜಾ ಕೊಡ್ತಾರ ನಮ್ಗೆ. ಯಾಕೆ ಕೊಡಲ್ಲ? ಹಾಕಿರ್ಸಿ ಎಷ್ಟು ದಿನ ರಜಾ ಹಾಕಿದ್ಯಾ? 4 days. ಅದಕ್ಕೆಲ್ಲ ರಜಾ ಕೊಡ್ತಾರಲ್ಲ. ಒಂದ್ ತಿಂಗಳು ಮುಂಚೆ ಕೇಳಿದ್ದು, ಒಂದ್ ತಿಂಗಳು ಮುಂಚೆ ಕೇಳಿದ್ದು, ಇವಾಗ ಕೊಟ್ಟಿರೋದು. ಇವಾಗ ಸಗಮ ಕೊಡಂದ್ರೆ ಕೊಡ್ತಾರ? ಕೊಡಲ್ಲ. ನಿನಗ ನಾವು ಹೇಳಿದ್ದು 1 ತಿಂಗಳು ತಾನೆ? 1 ತಿಂಗಳು. ಹಾ, ಮೊನ್ನೆ ಎಷ್ಟೊತ್ತಾಗುತ್ತೆ ನೀನ್ ಬರೋದು? ಎಷ್ಟು ಗಂಟೆ ತೋರಿಸ್ತೀನಿ? ಮೊನ್ನೆ ಹೇಳಿದ್ದು. ಅದಕ್ಕೇನೆ ಊಟಕ್ಕೆ ನೆಕ್ಸ್ಟ್ ಟೈಮ್ ಹೋಗೋಣ. ಓಕೆನಾ? ಏನ್ ನೆಕ್ಸ್ಟ್ ಟೈಮ್ ಹೋಗೋಣ? ನೀನ್ ನೆಕ್ಸ್ಟ್ ಟೈಮ್ ಅಂತಾನೆ ಇದೆಯಾ ಬಿಡು. ಇಲ್ಲ, ನೆಕ್ಸ್ಟ್ ಟೈಮ್ ನಿಜವಾಗ ಹೋಗೋಣ. ಎಷ್ಟು ಸಲ ನೆಕ್ಸ್ಟ್ ಟೈಮ್ ಅಂದಿರೋದು ನೀನು? ಎಷ್ಟು ಸಲ ನೆಕ್ಸ್ಟ್ ಟೈಮ್ ಅಂದೇಳು? ಎಲ್ಲಪ್ಪ ನೀನು ಬರ್ತೀಯಾ ಕರೆದಾಗೆಲ್ಲ? ಇಲ್ಲ ನಾವು ಹೋಗ್ತಾ ಇದೀವಿ, ಅಲ್ಲಿ ಹೋಗ್ತಾ ಇದೀವಿ, ಇಲ್ಲಿ ಹೋಗ್ತಾ ಇದೀವಿ ಅಂತ. ಆ ಸಿಚುವೇಶನ್ ಹಂಗಿರುತ್ತೆ. ಸಿಚುವೇಶನ್ ಇಲ್ಲ ಬರ್ತೀನಿ. ಏನ್ ಬಾಬು ಸಿಚುವೇಶನ್? ಆ ಸಿಚುವೇಶನ್ ಹೋಗಿ ಚುಚ್ಚಿಬಿಟ್ಟಿಯಾ? ಅಲ್ಲ ಅದೇ ಎಲ್ಲರಿಗೂ ಚುಚ್ಚಿಬಿಡ್ತೀಯ ಅಷ್ಟೇ. ಎಲ್ಲರೂ ಸೀನಿನೂ ಹೇಳ್ತು ನಿನ್ಗೆ ತಾತನ ಹತ್ರ ಔಷಧಿ ಬೇಕಿತ್ತ, ಕುಡ್ದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಹೊಟ್ಟೆ ಒತ್ತರ ಮಕ್ಳಿಗೆ ಕುಡಿಸ್ತಾರಲ್ಲ. ಬಟ್ ಒಳ್ಳೇದದು. ಅಲ್ಲ ಸೀನಿನೂ ಹೇಳ್ತು ಬಾಬುನೆಲ್ಲ ಕರಿ ಅಂತ. ನಾನಂದೆ ಅವನಿಗೆ ನೀರಂದ್ರೇನೆ ಆಗಲ್ಲ ಅಂದೆ. ಬೈತಾ ಇತ್ತು. ಬೀಚ್ ಹತ್ರನೇ ಕರ್ಕೊಂಡು ಹೋಗ್ತಾಳೆ ಬಿಡಣ, ಭಯನೇ ಹೊಟ್ಟೋಗುತ್ತೆ ಅಂತ. ನಿನ್ಗೆ ನೀರೊಳಗಡೆ ಚೆಲ್ಬಿಡ್ತೀವ? ಅಲ್ಲಿ 1/4 ಗಂಟೆ ಇರೋದ್ರ ಹತ್ರ ಆಟ ಆಡ್ಬೋದಲ್ಲ ಮಕ್ಕಳ ತರ. ಏನ್ ನಾವೇನ್ ಮುಂದಕ್ಕೆ ಹೋಗ್ಬಿಡ್ತೀವ? ನೋಡಿದ್ರೆ ಅಲ್ಲಿ ಹೋಗಿ ಆಡ್ಬೇಕು ಅನ್ಸ್ಬಿಡುತ್ತೆ. ಆಮೇಲೆ ಒಂದೇ ಸರಿ ನಿನ್ಕಿಂತ ಭಯ ನಮಗೂ ಐತೆ. ನಿನ್ಕಿಂತ ಭಯ ನಮಗೂ ಐತೆ ಅಲ್ವಾ ಚೈತ್ರ? ನಾವೆಲ್ಲಿ 1/4 ಗಂಟೆ ಬರೋಷ್ಟರಲ್ಲಿ ಆಟ ಆಡೋದು. ಇಲ್ಲ ಅದೆಲ್ಲ ಬಟ್ ಇವಾಗ ಎಂಜಾಯ್ ಆಟ ಆಡ್ತಾ ಇರ್ತೀವಿ. ಅಲ್ಲಿ ಏನಾಗುತ್ತೆ ನಮ್ಗೇನ್ ಗೊತ್ತಾಗುತ್ತಾ? ಏನು ಅದೆಲ್ಲ ಫುಲ್ ಮುಂದಕ್ಕೆಲ್ಲ ಹೋಗಿ ಅವಾಗ ಭಯ ಪಡ್ಬೇಕು. ಆದ್ಮೇಲೆ ಏನ್ ಮಾಡ್ತೀರಾ? ಅವೆಲ್ಲ ಇಲ್ಲ, ಹಣೆ ಬರ್ದಲ್ಲಿ ಏನ್ ಬರ್ದೈತೆ ಹಂಗೆ. ಅದಕ್ಕೆ ನನಗೆ ಅಲ್ಲಿ ಬರ್ತೈತೆ, ಅದಕ್ಕೆ ನಾನು ನನ್ನ ಹಣೆ ಬರ್ದಲ್ಲಿ ಅದು ಬರ್ತೈತೆ, ಅದಕ್ಕೆ ನಿಂಗೆ ಫಸ್ಟ್ ಬರ್ದ್ಬಿಟ್ಟೈತಾ ನೀನ್ ನೀರಲ್ಲೇ ಹೋಗೋದು ಅಂತ? ನೀರ್ ಗಂಡ ಯಾವ ಗಂಡ? ಗಂಡ ಅಲ್ಲ, ನೀನ್ ಎಂತಿ ಗಂಡ ನೀನು. ಸ್ಕ್ರೀನ್ ಶಾಟ್ ತಗೊಂಡೆ. ಅವೆಲ್ಲ ಮಾಡ್ತಾನ ಅವನು. ಪಕ್ಕದಲ್ಲಿರೋ ಯಾರು, ಅದಕ್ಕೆ ನಾವು ಹಿಡಿದ್ರು.
ಏನಮ್ಮ ಹೇಳು. ಏನು ವಿಶೇಷ? ಎಲ್ಲ ಹೇಳ್ಬೇಕು. ಟಿವಿ ಸೌಂಡ್ ಕಟ್ ಆಗಿದೆ. ಆಯ್ತು, ನಾವು ಇವಾಗ ಹೋಗಿ ಬಂದ್ಮೇಲೆ 28ಗೆ ನಾವು ಹೋಗಿ ಬಂದ್ಮೇಲೆ ಬೇರೆ ಕಡೆ ಪ್ಲಾನ್ ಮಾಡಿದೀವಿ. ಮಾಡಿ ಅವಾಗೇ ನಿನ್ ಕತೆ ಹೇಳ್ಬೇಕು. ಅವಾಗಿರೋದು ನಿನ್ಗೆ ಏನ್ ಬರ್ತೀಯ? ನೆಕ್ಸ್ಟ್ ಬಂದ್ಮೇಲೆ ಒಂದು ಪ್ಲಾನ್ ಐತೆ. ಯಾವುದು? ಸೀನಿ ಹೇಳುತ್ತೆ. ಹಿಂಗೆ ಹೋಗ್ಬಿಡ್ತಾಳೆ ಹಿಂಗೆ. ಅವನು ಬಾ ಅಂತಂದ್ರೆ ಬರಲ್ಲ ಅಂತ ಹೇಳು ಅಂದ್ರೆ ನಾನು ಬರಲ್ಲ ಅಂತಾಳೆ. ಅವನು ಪಕ್ಕ ಹೋಗ್ಬೇಕು, ಎಲ್ಲ ಅವ್ನು ಹೇಳ್ದಂಗೆ ಕೇಳ್ತಾಳೆ. ಅವಕ್ಕ ಒಂಥರ ಸಿನ್ಸಿಯರ್ ಅಲ್ವಾ ಅಕ್ಕ ಎಲ್ಲಾದ್ರಲ್ಲೂ. ಅವಳು ಒಂದಿನ ರಜಾನೇ ಹಾಕಲ್ಲ ಚೈತ್ರ. ಅಲ್ಲ ವರ್ಕಲ್ಲೂ ಅಷ್ಟೇ, ವಿಷಯದಲ್ಲೂ ಅಷ್ಟೇ. ನೀವು ನೋಡಿ ಬಿಟ್ಬಿಟ್ಟು ಪಾಪ ನಡೆಸ್ಬಿಟ್ಟು ಓಡ್ತೀರಾ. ಇನ್ನ ಯಾಕೆ ಬರ್ಲಿಲ್ಲ ಅಂತ ಇದ್ದೀರಿ ಅವನು ಪಾಪ ಅಮ್ಮ ಅಮ್ಮ ಅನ್ಕೊಂಡಿರ್ತಾನೆ. ಅಮ್ಮ ಅಮ್ಮ ಅಂತಿರ್ತಾರೆ. ಇವ್ರು ನೋಡಿದ್ರೆ ಬಟ್ಟೆ ಶಾಪಿಂಗ್. ನಿನ್ನೆನ್ರು ಕೊಟ್ಟಿಕ್ಕವಳು ನಮಗೆ ಶಾಪಿಂಗ್ 24 ಗಂಟೆ ಶಾಪಿಂಗ್ ಮಾಡಕ್ಕೆ. ನಮ್ಗೊಂದು ಚಡ್ಡಿ ಇದ್ರೆ ಸಾಕಮ್ಮ ಗೋವಾಲಿ. ಹಂಗೆ ಚೈತ್ರ ಹೇಳೋದು. ಆಮೇಲೆ ಎಲ್ಲ ಎತ್ಕೊಂಡ್ಬರ್ತಾನೆ. ಇವ್ರಿಗೆಲ್ಲ ನೀನು ನೋಡಿದ್ಯಾ? ಟ್ರಿಪ್ಪಲ್ಲೆಲ್ಲ ಬಟ್ಟೆ ತಗೊಂಡಿಲ್ಲ ಅಂತಾರೆ. ಕೊನೆಗೆ ಎಲ್ಲ ಎತ್ಕೊಂಬಂದು ಆ ತಿರುಪತಿ ಎಲ್ಲ ನೋಡಿಲ್ವಾ? ಮದ್ವೆ ಗಂಟು ರಾಮರಾಜ್ ಯಾವ್ದು ರಾಮರಾಜರಪ್ಪ ಏನೋ ಅಂದಲ್ಲ ಏನೋ ಅಂದಿದ್ದೆ ಬ್ಲಾಗಲ್ಲಿ. ರಾಮರಾಜ್ ಅವರಪ್ಪ ಏನೋ ಅಂದಿದ್ದೆ. ಸಚ್ಚ ಅಲ್ಲ, ಇವನು ಚಿನ್ನಮ್ಮಿ, ಇವನು RCB ಫ್ಯಾನ್ ಅಂತೆ. ಚಿನ್ನಮ್ಮಿ RCB ಮ್ಯಾಚ್ ಬಂದ್ರೆ ಸಾಕು ಟಿ ಶರ್ಟ್ ಹಾಕೊಂಡಿರ್ತಾನೆ. ಆಯ್ತಾ? RCB ಕ್ಯಾಪ್ಟನ್ ಯಾರು? ಯಾರು? ವಿರಾಟ್ ಕೊಹ್ಲಿ ಬೇಕಷ್ಟೇನಾ? ವಿರಾಟ್ ಕೊಹ್ಲಿ ಏನಕ್ಕೆ ಬೇಕು? ನೀನು ಇಬ್ಬರದು ಫ್ಯಾನ್ ತಾನೆ, ಮತ್ತೆ RCB ಕ್ಯಾಪ್ಟನ್ ಯಾರು? ಆಯ್ತು. ಅವನ್ಗೆ ಹೆಂಗ್ ಗೊತ್ತಾ ಸಚ್ಚುಗೆ? RCB ಕ್ಯಾಪ್ಟನ್ ಯಾರು ಏನು ಗೊತ್ತಿಲ್ಲ. ಅವನ್ಗೆ ಬೆಂಗಳೂರು ಗೆಲ್ಬೇಕು ಅಷ್ಟೇ ಬಿಡು. ಒಳ್ಳೆ ಅಲ್ವಾ ಸಚ್ಚು? ನಾವು ಬೆಂಗಳೂರು ಗೆಲ್ಲೋದು ಬಿಡು. ಓಕೆ ಆಯ್ತು. ಇನ್ನೊಂದು, ಇವಾಗ ನೀನ್ RCB ಫ್ಯಾನ್ ತಾನೆ. RCB ಎಷ್ಟು ಮ್ಯಾಚ್ ಗೆದ್ದೈತೆ ನೋಡೋದು ಗೊತ್ತಿಲ್ಲ. 5 ಮ್ಯಾಚ್ ಗೆದ್ದಾಯ್ತಾ? ಸೊ ಪೂಜೆ ಎಲ್ಲ ಮುಗೀತು. ಏನು ಅಂದರೆ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಗೈಸ್. ಅದಕ್ಕೆ ಪೋಸ್ಟ್ ಏನೂ ಮಾಡ್ತಾಯಿಲ್ಲ. ರಜಾ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು ಟ್ರಿಪ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವ. ಡೈಲಿ ಶಾಪಿಂಗಿಗೆ ಅಂತ ಹೋಗ್ಬಿಡ್ತೀವಿ. ಟೈಮೇ ಸಿಗ್ತಾಯಿಲ್ಲ ವ್ಲಾಗ್ ಮಾಡೋಕ್ಕೆ. ಒಳ್ಳೆ ವ್ಲಾಗ್ ಜೊತೆಗೆ ಬರ್ತೀನಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.